ಇದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ. ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ. ಮೂರು ಮಕ್ಕಳಿಗೆ ಫ್ರೀ ಕೊಡ್ತೀವಿ, ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಪಾಪ ನೋಡಿ, ಒಂದು ತಂದೆ, ನಾನು ಚಿಲ್ಡ್ರನ್ಸ್ ಡೇ ಒಬ್ಬ ಮುಖ್ಯಮಂತ್ರಿಗಳು ತಯಾರು ಮಾಡೋಂಥ ಜಾಗದಲ್ಲಿ, ಆಯ್ಕೆ ಮಾಡೋಂಥ ಜಾಗದಲ್ಲಿ ಅವನ್ನೆಲ್ಲ ಕರೆಸಿ ಅವ್ರಿಗೂ ವಿಧಾನಸೌಧ ಗೊತ್ತಾಗಬೇಕು ಅಂತೇಳಿ ಅವ್ರನ್ನ ಕಾರ್ಪೊರೇಷನ್ ಮಕ್ಕಳನ್ನ ಕರೆಸಿ ಮಾತಾಡಿದ್ವಿ. ಮಗು ಕೇಳ್ತು, ನನ್ನ ತಾಯಿ ನಾನು ಬಿಟ್ಬಿಟ್ಟು ಹೋಗ್ತಾ ಇದೆ, ಬಸ್ ಚಾರ್ಜ್ ಕೊಡಬೇಕು ಅಂತ. ಈಗ ಸಪೋಸ್ ಇಲ್ಲಿಂದ ಎಲ್ಲೋ ಒಂದು ಕಡೆ ಹೋಗ್ಬೇಕು, 5 ವರ್ಷ 7 ವರ್ಷ 8 ವರ್ಷದ ಮಗು, ಆಯ್ತು ಮಾತಾಡೋಣ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಬೇಡ, ಈಗ ಇನ್ನು ಸದ್ಯಕ್ಕೆ ಐ ಆಮ್ ನಾಟ್ ಇನ್ ಅರ್ಜೆಂಟ್ ಆನ್ ದಟ್. ಫಸ್ಟ್ ಈಗ ಯಾವ ವಿಚಾರ, ಫಸ್ಟ್ ಲೆಟ್ ಮಿ ಎಕ್ಸಾಮಿನ್. ಪಾಪ ಮಗು ಕೇಳ್ಕೊಂಡಿದೆ, ಮಗು ಕೇಳ್ಕೊಂಡಿದ್ನ ನಾವು ಆಲೋಚನೆ ಮಾಡಕ್ಕಾಗ್ಲಿಲ್ಲ ಅಂತ ನಂಗೆ. ಈಗ ನೀವೇನೋ ಕೇಳ್ತಾ ಇದ್ದೀರಿ, ಇದ್ದಕ್ಕಿದ್ದಾಗೆ ಬದುಕು ಕೇಳ್ತಾ ಇದ್ದೀರಿ. ಅಟ್ಲೀಸ್ಟ್ ಐ ಶುಡ್ ಗಿವ್ ಬಿ, ಪ್ರತಿಯೊಬ್ಬರು ಬದುಕೋದು ಹೋಪ್ಸ್ ನಲ್ಲಿ. ಸ್ಟೇಟ್ ಇಲ್ಲ, ನೀವು ದೊಡ್ಡದು ಮಾಡ್ತಾ ಇದೀರ ಅಷ್ಟೇ, ಯಾವ ಸ್ಟೇಟ್ ಇಲ್ಲ, ನೀವು ದೊಡ್ಡದು ಮಾಡ್ತಾ ಇದೀರಿ.